ಆ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂತ ಮಾತು ಕಥೆಗಳಿದೆಯಲ್ಲ ಅದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್ ಫಾರ್ ಆಲ್ ಸೆಕ್ಷನ್ ಆಫ್ ದಿಸ್ ಸೊಸೈಟಿ. ಎಲ್ಲ ಜಾತಿ ಎಲ್ಲ ಧರ್ಮ ಜನರು ನನಗೆ ಒಂದೇ. ಮಾನವೀಯತೆ ಇವತ್ತು ನಾನು ಬರೀ ಒಕ್ಕಲಿಗರು ಐ ಮೈಟ್ ಬಿ ಬಾರ್ನ್, ನಾನು ಆ ಜಾತಿ ಹುಟ್ಟಿರ್ಬೋದು, ಬಟ್ ಅಲ್ಟಿಮೇಟ್ಲಿ ಬರೀ ಒಬ್ಬನೇ ಕಟ್ಕೊಂಡು ನಾವು ಮಾಡಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್. ಐ ಡೋಂಟ್ ಬಿಲೀವ್ ಇನ್ ಇಟ್. ಹ್ಯುಮ್ಯಾನಿಟಿ, ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಸೊ ಅದಕ್ಕೆ ನಿಮ್ ವಿಶ್ವಾಸ ಬೇಕು, ನಿಮ್ ಸಹಕಾರ ಬೇಕು. ನನ್ನ ತಪ್ಪಿಗೆ ಟೀಕೆ ಮಾಡಿ, ತಪ್ಪು ಮಾಡಿದ್ರೆ ಟೀಕೆ ಮಾಡಿ, ನಿಮ್ಗೆಲ್ಲ ತರದ ಹಕ್ಕಿದೆ. ನಾನು ಇವತ್ತು ನನ್ನ ಬೈಲಿ ಅಂತ ನಾನು ಖಂಡಿತ ಬೇಜಾರು ಮಾಡ್ಕೊಳ್ಳಿಲ್ಲ. ಮಾಧ್ಯಮದವ್ರು ನನ್ನ ವಿರುದ್ಧ ಬರೀತಾ ಇದ್ದಾರೆ ಅಂತ ನಾನು ಅವತ್ತು ಬರ್ಕೊ, ಅವ್ರೇನೋ ಒಳ್ಳೇದು ಗೊತ್ತಿಲ್ಲ ಅವ್ರಿಗೂ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಯಾರ್ದೋ ಹೇಳಿ ಮಾಡಕ್ ಹೋಗ್ಬೇಡಿ. ಸಿ ಅಕ್ಬರು ಬೀರ್ಬಲ್ಲು ಒಂದು ಸಣ್ಣ ವಿಚಾರ ನಡೀತೆ. ಎಸ್ ಎಂ ಕೃಷ್ಣ ಅವರ ಸಂದರ್ಭ ಹೇಳಿದ್ರು, ಅಕ್ಬರು ಬೀರ್ಬಲ್ ಕೇಳ್ತಾರಂತೆ, ಏನ್ ಯಾವಾಗ್ಲೂ ಇದು ಸುಳ್ಳಿಗೂ ಸತ್ಯಕ್ಕೆ ಎಷ್ಟೇ ಅಂತರ ಅಂತ. ಅವನು 4 ಬೆರಳು ಅಂತಾನೆ. ಹೆಂಗೆ ಸ್ವಾಮಿ ಅಂತಾನೆ. ನೋಡಿ ಸ್ವಾಮಿ, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದ ಸುಳ್ಳು. ಇವೆರಡಕ್ಕೂ ಮಾಡಿದ್ರೆ 4 ಬೆರಳು ಅಂತ. ಹಂಗೆ ಕಿವಿಲ್ ಕೇಳೋದೆಲ್ಲ ಬಿಟ್ಬಿಟ್ಟು ಬರೀ ಕಣ್ಣು ಮಾತ್ರ ನಂಬಬೇಕು. ಕೆಲವ್ರಿಗೆ ಏನಾಗಿದೆ ಅಂದ್ರೆ ಇನ್ನೊಂದು ಕಡೆ ಒಂದು ಅರ್ಥ ನಾನು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನಮ್ಮ ರಾಣಿ ಸತೀಶ್ ಹೋಗಿದ್ದು. ಅವ್ರಿಗೆ ಮದ್ದೂರವರು ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ರು. ಆಗ ಎಲ್ಲ ಕೃಷ್ಣ ಅವರಲ್ಲಿ ನನ್ನೇ ಕರೆಯೋರು. ಆಗ ನನ್ನ ಮೇಲೆ ಎಲ್ಲರೂ ನನ್ನ ಕೊಲೀಗ್ಸೇ ನನ್ನ ಮೇಲೆ ಅವ್ರ ಮೇಲೆ ಚಾಡಿ ಹೇಳ್ಬಿಡೋರು. ಆಗ ನಾನು ನಿಂತ್ಕೊಂಡು ಒಂದು ಭಾಷಣ ಮಾಡಿದೆ. ಕೇಳಿದಾಗ ಅಕ್ಬರು ಕೇಳ್ತಾರಂತೆ, ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಅವನು ಸರಿ ಇಲ್ಲ, ನೀವೆಲ್ಲ ನನ್ನ ಮಂತ್ರಿಮಂಡಲ ಇದ್ದೀರಿ ಹೇಳಿ ಅಂತ. ಏನು ಅಂತ ಕೇಳಿಸ್, ಆಯ್ತಪ್ಪ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ಅಂತ. ಏನಿದು ಅಂತ. ಆಯ್ತಪ್ಪ ಬೀರ್ಬಲ್ ಸರಿ ಇಲ್ಲ, ಈಗ ನನಗೊಂದು ಪ್ರಶ್ನೆ ಕೊಡಿ, ಈ ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತಂತೆ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತ. ಅದಕ್ಕೆ ಅವ್ರ ಸ್ವಾಮಿ, ನೀವು ಮಹಾದಾರಿಗಳು ದಾನ ಕೊಟ್ಟು 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 ಕೂದಲೆಲ್ಲ ಉದುರೋಗಿದೆ ಅಂತ. ಸರಿ, ದಾನ ಕೊಟ್ಟು 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 ಉದುರೋಯ್ತಪ್ಪ, ದಾನ ಕೊಟ್ಟು ಕೊಟ್ಟು ಉದುರೋಯ್ತು, ನಿನ್ ಕೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳಿ. ಇಲ್ಲ ಸರ್, ನಾನು ಇಸ್ಕೊಂಡು ನನ್ನ ಕೈಲೆಲ್ಲ ಉದುರೋಯ್ತು ಸ್ವಾಮಿ ಅಂತ. ಸರಿ, ನಾನ್ ದಾನ ಕೊಟ್ಟೆ, ನನ್ನ ಕೈಲಿ ಕೂದಲು ಉದುರೋಯ್ತು, ನೀನು ಇಸ್ಕೊಂಡೆ ನಿನ್ಗೆ ಉದುರೋಯ್ತು, ಸಬಿರ್ ಕೈಗೆಲ್ಲ ಯಾಕಿಲ್ಲ ಅಂತ. ಅವ್ರು ನನ್ ಸಿಕ್ಲಿಲ್ವಲ್ಲ ಅಂತ ಹೊಸ್ಕೊಂಡು ಕೂದಲೆಲ್ಲ ಉದುರೋಯ್ತು. ಹಂಗೆ ಕೆಲವ್ರಿಗೆ ಅಧಿಕಾರ ನನ್ ಸಿಕ್ಲಿಲ್ವಲ್ಲ ಅಂತ ಹೊಸಕೊಂಡು ಕೆಲವರು ಏನೇನೋ ಮಾತಾಡ್ತಾರೆ. ಅಂದ್ರೂ ನಂಗೇನು ಬೇಜಾರಿಲ್ಲ. ಐ ರಿಕ್ವೆಸ್ಟ್ ಯು ಅಧ್ಯಕ್ಷರೇ, ತಮ್ಮ ಮುಖಾಂತರ ತಾವು ಒಂದು ದೊಡ್ಡ, ನಾವು ನೀನು ಆತ್ಮೀಯರು, ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ಈಗ ನಮ್ಮ ಮೇಲೆ ಕೂತಿದ್ದೀರಿ, ನಿಮ್ ಸ್ಥಾನಕ್ಕೆ ಗೌರವ ಕೊಡ್ತೇವೆ. ಅವ್ರಿಗೂ ನ್ಯಾಯ ಒದಗಿಸಿ, ನಮಗೂ ಒದಗಿಸಿ, ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಐ ಆಲ್ವೇಸ್ ಟೆಲ್, ಜಾಯಿನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಡಿಸ್ಕಸಿಂಗ್ ಟುಗೆದರ್ ದಿಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ದಿಸ್ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡು ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡುವುದು ಯಶಸ್ಸು. ಸೊ ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ನಾನು ಬೇಡ್ತೀನಿ. ನನಗೆ ಇವತ್ತು ತಮಗೆ ಅಧ್ಯಕ್ಷರಿಗೆ ಅಭಿನಂದನೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಕ್ಕೆ ತಮಗೆ ವಂದಿಸ್ತೀನಿ. ಇವತ್ತು ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕು. ಡೆಪ್ಟಿ ಸಿಎಂ ನಿಮ್ಗೆ ಗೊತ್ತಿದೆ, ಅವರು ಇಲ್ಲಿಲ್ಲ, ಇದ್ರು, ಬಟ್ ಅವ್ರು ಅಲ್ಲಿದ್ರು. ಈಗ ನಮ್ಮ ಮುನಿಯಪ್ಪನವರು ಇಲ್ಲಿಲ್ಲ, ಸೊ ರಾಮಲಿಂಗಾರೆಡ್ಡಿ ಇಲ್ಲ, ಎಂ ಬಿ ಪಾಟೀಲ್ ಇದ್ದಾರೆ, ಅವರು ಯು ನೋ ಹಿಮ್ ಈಸ್ ಎ ಸೀನಿಯರ್ ಲೀಡರ್. ರಾಯರೆಡ್ಡಿ ಸಾಹೇಬರು ಬಹಳ ಸೀನಿಯರ್, ಬಹಳ ಅವರು ಕೂಡ 83 ಮಾಡಲ್ ಅವರು, ರಾಮಕೃಷ್ಣ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದ್ರು. ಜಾರ್ಜ್ ಅವರಿಲ್ಲ ಅಲ್ಲ, ಓಕೆ. ಲಕ್ಷ್ಮಣ್ ಸೌದಿ ಅವರು ನನ್ನ ಪರ್ಮಿಷನ್ ತೆಗೆದುಕೊಂಡೆ ಹೋದ, ಅದಕ್ಕೆ ನಾ ಇದಕ್ಕೆ ಹೋಗ್ಬೇಕು. ಅವರು UT ಖಾದರ್ ಅವ್ರು ಮೇಲ್ಮನೆಯಿಂದ ಅಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ ಇವರು. ನೋಡೋಣ ಅವ್ರು ಹೆಂಗ್ ಮಾಡ್ತಾರೆ ಅಂತೇಳಿ. ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಅವರು, ಚಲುವರಾಯಸ್ವಾಮಿ ನೀರಾವರಿ ಸಚಿವರಾಗಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಬಾಲಕೃಷ್ಣ ಅವರು ಹೊಸದಾಗಿ ಮಂತ್ರಿ ಆಗಿದ್ರು. ಡಾಕ್ಟರ್ ಅವರು ದಳನೂ ಆಯ್ತು, ಬಿಜೆಪಿ ಆಯ್ತು, ಈಗ ಕಾಂಗ್ರೆಸ್ ಆಯ್ತು. ಈಗ ಸರ್ವಪಕ್ಷ. ಸೊ ಮಲ್ಲಿಕಾರ್ಜುನ್ ಅವರು ನಮ್ಮ ಗಣಿ ಸಚಿವರಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಅವ್ರೀಗ ಕಾರ್ಡ್ ಕಾಯ್ತಾ ಇದ್ರು, ಈಗ ನಮ್ಗೆ ನೀರಾವರಿ ರೂರಲ್ ಡೆವಲಪ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲ, ಸಂತೋಷ್ ಲಾಡ್ ಅವರಿದ್ದಾರೆ. ನಾಗೇಂದ್ರ ಅವರು ನಿಮ್ಮ ಮೇಲೆ ಬಿರುಸು ಬಾಣ ರೆಡಿ ಮಾಡಿಕೊಡಿ ಸ್ವಲ್ಪ. ಸೊ ಪುಟ್ಟನ್ ಶೆಟ್ಟಿ ಅವರು ಪುಟ್ಟನ್ ಶೆಟ್ಟಿ ಅವರು ಎಲೆಕ್ಷನ್ ಫಸ್ಟ್ ಹೋಗಿದ್ದವರು ಟಿಕೆಟ್ ಕೊಟ್ಟಾಗ ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಗುಲಾಮ್ ನಬಿ ಆಜಾದ್ DK, ಇವನು ಒನ್ ಟೈಮ್ ಕ್ರಾಪ್ ಕಾಣ್ತದೆ, ಒಂದೇ ಸತಿ ಇವ್ರನ್ನ ಗೆಲ್ಲೋದು,
ಮುಂದಕ್ಕೆ ಗೆಲ್ಲಲ್ಲ ಅಂತ ನನಗೆ ಹೇಳ್ತಾ ಇದೆ. ಯಾಕಂದ್ರೆ ವಾಟಾಗ ಇವ್ರ ನಿಂತ್ಕೊಬಿಟ್ಟಿದ್ರಲ್ಲ, ಆಮೇಲೆ ನೋಡಿದ್ರೆ ಇವರು 3 ಟೈಮ್ ಇನ್ನ 3 ಸತಿ ಆದ್ರೂ ಗೆಲ್ತಾನೆ ಇದ್ದಾರೆ. ಸೊ ಪುಟ್ಟಮ್ ಶೆಟ್ಟಿ ಬಂದಿದ್ದಾರೆ, 4 ಸತಿ, ಸಾರಿ, ಥ್ಯಾಂಕ್ ಯು. ಸೊ ಶಿವಲಿಗೌಡರು ನಮ್ಮ ಹಾಸನ್, ರುದ್ರಪ್ಪ ಲಂಬಾಣಿಯವರು, ಶಿವರಾಜ್ ಚಗಡಿ ಎಲ್ಲ ಹೋಗ್ತೀನಿ ಅಂತ ಹೋದವರು. ಆಮೇಲೆ ಪ್ರಿಯಾಂಕ್, ಅಜಯ್ ಧರ್ಮ್ ಸಿಂಗ್, ಈಗ ಹೊಸದಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮತ್ತೆ ಅವರು ಬಂದಿದ್ದಾರೆ. ರಘುಮೂರ್ತಿ ಅವರು ಈಸ್ ಅನ್ ಇಂಜಿನಿಯರ್, ಅವರು ಕೂಡ ಬಂದಿದ್ದಾರೆ. ರಿಜ್ವಾನ್ ಅಹಮದ್ ನಮ್ಮ ಈ ಕ್ಷೇತ್ರದ ಶಾಸಕರವರು, ಅವರು ಕೂಡ ಫುಡ್ ಅಂಡ್ ಸಿವಿಲ್. ಮಧು ಬಂಗಾರಪ್ಪನವರು ಹೊರಟೋದ, ಮಧು ಬಂಗಾರಪ್ಪ, ಓಕೆ. ಕಾಶ್ಯಪ್ನವರು, ಅವ್ರ ತಂದೆ ಜೊತೆ MLA, ನಾನು ಅವ್ರ ತಾಯಿ ಜೊತೆ MLA, ಈಗ ಮಗನ ಜೊತೆ MLA. ಅವ್ರ ತಂದೆ ನಾನು ಇಬ್ರು ಮಂತ್ರಿ ಕೂಡ ಆಗಿದ್ದು. ಅವ್ರ ತಾಯಿನೂ MLA ಇದ್ರು. ಗೌರಮ್ಮ ಕಾಶ್ಯಪ್ ಅವ್ರು ಗೆದ್ದಿದ್ರು. ಸೊ ನಮ್ಮ ಎತ್ತಿಂದ ಸಿದ್ರೆ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್, ಥ್ಯಾಂಕ್ ಯು. ಬಸಂತಪ್ಪನವರು. ಸೊ ಇದು ನನ್ನ ಟೀಮ್ ಅಧ್ಯಕ್ಷರೇ, ಅವರೆಲ್ಲ ಸಹಕಾರ ಮಾಡ್ತಾರೆ. ತಿದ್ದಿ, ಬುದ್ಧಿವಂತಿಕೆ ಬಂದ್ರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೀನಿಯರ್. ಆಮೇಲೆ ನರೇಂದ್ರ ಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿದ್ರು, ಬಿಜೆಪಿ ಗವರ್ಮೆಂಟ್ ಅಲ್ಲಿದ್ರು. ಈಗ ನಮ್ಮ ಲೀಡರ್ ಅವರು ಎಲ್ಲ ನಮ್ಮ ರೈತರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಸೊ ಇನ್ಯಾರು ಬಿಟ್ಟಿದ್ದೀನ? ಸೊ ಎಲ್ಲರಿಗೂ ಆಯ್ತು. ಈ ಟೀಮ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಸದನಕ್ಕೆ ಮಾಡ್ತಾ ಇದ್ದೀನಿ, ತಮ್ಗೆ ಮಾಡ್ತಾ ಇದ್ದೀನಿ, ಮಾಧ್ಯಮಕ್ಕೆ ಮಾಡ್ತಾ ಇದ್ದೀನಿ, ಆಫೀಸರ್ಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಆಲ್ ವರ್ಕ್ ಎಸ್ ಎ ಟೀಮ್. ಯೂನಿಟಿ ಇಸ್ ಸ್ಟ್ರೆಂತ್. ಸೊ ಏನೇ ಇದ್ರು ದಯವಿಟ್ಟು ಕಲ್ಮಶ ಯಾರ ಮೇಲೂ ನನಗೆ ವೈರತ್ವ ಇಲ್ಲ. ಐ ಆಮ್ ಟೆಲಿಂಗ್ ಯು ಸರಣ, ಐ ಆಮ್ ಟೆಲಿಂಗ್ ಯು. ನಮ್ಮ ಭೋಜೇಗೌಡರಿಗೆ ಆಮೇಲೆ ಮಾತಾಡಿ, ಯಾರ ಮೇಲೆ ನನಗೆ ವೈರತ್ವ ಇಲ್ಲ. ಇವತ್ತು ಏನ್ ತಾವು ಭಾಷಣ ಮಾಡಿದ್ರಿ, ಹೊಟ್ಟೆ ಹಸಿವಿದೆ ಆದ್ರೂ ಹೊರಗಡೆ ಹೋಗಿಲ್ಲ, ಕೂತು ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ದೀವಿ. ನೀವು ಏನ್ ಹೇಳಿದ್ದೀರಿ ಅದನ್ನ ದಯಮಾಡಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ಬಿಡಿ. ಮಾಡ್ತೀನಿ, ನೀವು ಅದೇ ತರ ತೋರಿಸ್ಕೊಳ್ಳಿ ಅಂತ ಹೇಳ್ತೇನೆ.